ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ ಆ್ಯಂಡ್ ಅವರ ಒಂದು ಆ್ಯಕ್ಷನ್ಸ್ ಏನಿದೆ ಆ್ಯಂಡ್ ನಿಮಗೆ ಏನು ಗೈಡೆನ್ಸ್ ಇದೆ, ನಿಮ್ಮ ಎನರ್ಜೀಸ್ಗೆ ಏನೆಲ್ಲ ಯೂನಿವರ್ಸ್ ಹೇಳಬೇಕು ಅಂತಿದ್ದಾರೆ ಆ್ಯಂಡ್ ಏನು ಆ್ಯಕ್ಷನ್ಸ್ನ ನೀವು ತಗೋಬೇಕು ಅಂತ ನೋಡೋಣ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಆ್ಯಂಡ್ ಟ್ಯಾರೋ ಒಂದು ರೂಟ್ ಮ್ಯಾಪ್ ಥರ, ನಿಮಗೆ ಒಂದು ಗೈಡೆನ್ಸ್ ಥರ ತಗೊಳ್ಳಿ. ಒಂದು ನಿಮ್ಮ ಲೈಫ್ಗೆ ಏನೆಲ್ಲ ಕನ್ಫ್ಯೂಷನ್ಸ್ ಇದೆ ಅದಕ್ಕೆ ಇದು ಒಂದು ರೂಟ್ ಮ್ಯಾಪ್ ಥರ. ಓಕೆ, ಇವತ್ತು ಗೈಡೆನ್ಸ್ ಕೇಳಿದೆ ನಾಳೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದಲ್ಲ. ನೀವು ಆ್ಯಕ್ಷನ್ಸ್ ತಗೊಳ್ದೆ, ನೀವು ಸ್ಟೆಪ್ನ ಇಡದೆ, ನೀವು ಹೀಲಿಂಗ್ ಆಗದೆ ಏನು ಮಾಡೋಕ್ಕಾಗೋದಿಲ್ಲ. ಓಕೆ, 10 ಆಫ್ ಕಪ್ಸ್. ಓಕೆ, ಕೆಲವರು ಮ್ಯಾರೇಜ್ಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಮ್ಯಾರೇಜ್ ಆಗಿದೆ ಕೆಲವ್ರದ್ದು. ಓಕೆ, ಬೇಬಿ ಪ್ಲಾನಿಂಗ್ ಏನಾದರೂ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇನ್ನು 1 ವರ್ಷದಲ್ಲಿ ನಿಮಗೆ ಗುಡ್ ನ್ಯೂಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬಹುದು. ಓಕೆ, 8 ಆಫ್ ಸಾರ್ಟ್ಸ್. ಸಮ್ವೇರ್ ನಿಮ್ಮ ಪರ್ಸನ್ ತುಂಬಾ ನೆಗೆಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಹುದು. ಅಂಡ್ ಅಥವಾ ನೀವು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಹುದು. ಅಂದ್ರೆ ಯು ಆರ್ ಮ್ಯಾನಿಫೆಸ್ಟಿಂಗ್ ಮ್ಯಾರೇಜ್ ಅಥವಾ ಮ್ಯಾರಿಡ್ ಆಗಿದ್ದೀರಾ, ಬಟ್ ಅನ್ಕೊಂಡ್ ರೀತಿಯಲ್ಲಿ ನಿಮ್ಮಿಬ್ಬರ ಲೈಫ್ ಚೆನ್ನಾಗಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ ಅಂದ್ರೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ದಟ್ ನನಗೆ ಪಾಸಿಟಿವ್ ಆಗಿರ್ಬೇಕು, ನನ್ ಖುಷಿ ಆಗಿರ್ಬೇಕು ಅಂತ. ಬಟ್ ಆಕ್ಷನ್ಸ್ ನೀವೇನ್ ಮಾಡ್ತಾ ಇದ್ದೀರಾ, ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಾ. ಓಕೆ, ಮನಸ್ಸಲ್ಲಿ ಭಯ ಇಟ್ಕೊಂಡಿದ್ದೀರಾ, ಲಿಮಿಟಿಂಗ್ ಬಿಲೀಫ್ಸ್ ಅಂತೀವಿ. ಮದುವೆ ಅನ್ನೋದು ಈಗ ಕನಸು ಕಾಣ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಸ್ಕ್ರಿಪ್ಟಿಂಗ್ ಬೇರೆ ಬರಿತಿದ್ದೀರಾ ಅಥವಾ 555 ಟೆಕ್ನಿಕ್ ಕೆಲವ್ರು ಬರಿತಾ ಇದ್ದೀರಾ ಅಥವಾ 222 ಟೆಕ್ನಿಕ್ ಮಾಡ್ತಾ ಇದ್ದೀರಾ. ಬಟ್ ನೀವೇನು ಅನ್ಕೊಳ್ತಾ ಇದ್ದೀರಾ, ಭಯ ಆಗ್ತಾ ಇದೆ. ಸಪೋಸ್ ಮನೇಲಿ ಒಪ್ಕೊಳ್ತಾರಾ ಇಲ್ವಾ, ನಮ್ಮಿಬ್ರು ಕಾಸ್ಟ್ ಚೇಂಜ್ ಇದೆ, ಅಥವಾ ಅವ್ರು ಸೆಟಲ್ ಇದ್ದಾರಾ ಇಲ್ಲ, ನಾನು ಕೆರಿಯರಲ್ಲಿ ಇನ್ನೂ ಸೆಟಲ್ ಆಗಿಲ್ಲ, ನಾನು ರೆಡಿ ಇದ್ದೀನ ಮ್ಯಾರೇಜ್ಗೆ, ಅಥವಾ ನಮ್ಮ ಮನೇಲಿ ಒಪ್ಕೊಳ್ತಾರಾ, ಅವ್ರ ಮನೇಲಿ ಒಪ್ಕೊಳ್ತಾರಾ, ನಮ್ಮಿಬ್ರು ಮುಂದಿನ ಜೀವನ ಹೇಗಿರುತ್ತೆ, ಈ ರೀತಿ ಸುಮಾರು ಯೋಚನೆಗಳು ನೀವಾಗ್ಲಿ ಅವರಾಗ್ಲಿ ಮಾಡ್ತಾ ಇದ್ರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ಗೆ ನೀವೇ ಬ್ಲಾಕ್ ಮಾಡ್ತೀರಾ ಅಂತ ಹೇಳ್ಬಹುದು. ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಈ ವ್ಯಕ್ತಿ ಕಡೆಯಿಂದ ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ, ಅನ್ಕೊಳ್ತಾ ಇದ್ದೀರಾ, ಅದ್ರ ತಕ್ಕಂಗೆ ನೀವು ಸ್ಕ್ರಿಪ್ಟಿಂಗ್ ಎಲ್ಲ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಥಿಂಕಿಂಗ್ ಹ್ಯಾಬಿಟ್ಸ್ ಏನಿದೆ ಅಂದ್ರೆ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ಸ್ ಏನಿದೆ ಅದನ್ನ ನೀವು ಚೇಂಜ್ ಮಾಡದೆ ಯಾವುದೂ ಸರಿ ಹೋಗೋದಿಲ್ಲ. ಓಕೆ, ಯು ಹ್ಯಾವ್ ಟು ಚೇಂಜ್ ಯುವರ್ ಥಿಂಕಿಂಗ್ ಪ್ಯಾಟರ್ನ್ಸ್. ಓಕೆ, ನೆಗೆಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದು ಅಥವಾ ತುಂಬಾನೇ ನಿಮ್ಮ ಎನರ್ಜಿನ ಡ್ರೈನ್ ಮಾಡೋರು ಇರ್ತಾರೆ. ನೀವೇನೇ ಹೇಳಿದ್ರು ಮೈಟ್ ಬಿ ನೀವು ತುಂಬಾ ಓವರ್ ಶೇರಿಂಗ್ ಮಾಡ್ತಾ ಇದ್ದೀರಾ. ಸೊ ಇದರಿಂದಾಗಿ ನಿಮ್ಮ ಎನರ್ಜೀಸ್ ಬ್ಲಾಕ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಅಥವಾ ನಿಮ್ಮ ಪರ್ಸನ್ ಈ ಒಂದು ಕೆಲಸ ಮಾಡ್ತಾ ಇರುವಂಥದ್ದು ಇರಬಹುದು. ಆ ಪರ್ಸನ್ಗೆ ನೀವು ಸುಮಾರು ಸತಿ ನೀವು ಹೇಳಿರ್ತೀರಾ, ಡೋಂಟ್ ಟೆಲ್, ಲೈಕ್ ಆಗೋಕ್ಕೂ ಮುಂಚೆ ಏನು ಹೇಳ್ಬೇಡ ಅಂತ ನೀವು ಹೇಳಿರ್ತೀರಾ. ಬಟ್ ಎಲ್ಲವನ್ನು ಹೇಳ್ತಾರೆ, ಅದಾದ್ಮೇಲೆ ಅವ್ರ ಎನರ್ಜೀಸ್ ಅವರೇ ಬ್ಲಾಕ್ ಮಾಡ್ಕೊಳ್ತಾರೆ. ಸೊ ಈ ರೀತಿ ಇದೆ. ಓಕೆ, ಸೊ ನಿಮ್ಮ ಒಂದು ಥಿಂಕಿಂಗ್ ಪ್ಯಾಟರ್ನ್ ಏನಿದೆ ಶಿಫ್ಟ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ಮ ಪರ್ಸನ್ ಕೂಡ ಲೋ ಫೀಲ್ ಮಾಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ನೀವು ಆಗಿ ನಮ್ಮ ಒಳಗೆ ನಾವು ಚೇಂಜ್ ಆಗ್ಬೇಕಾಗತ್ತೆ. ನಮ್ಮ ಥಿಂಕಿಂಗ್ ಪ್ಯಾಟರ್ನ್ಸ್, ಈಗ ನಿಮ್ಮ ಪರ್ಸನ್ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ತುಂಬಾ ಟಾಕ್ಸಿಸಿಟಿ ಕೊಡ್ತಾ ಇದ್ದಾರೆ, ಅಥವಾ ಸಮಥಿಂಗ್ ದೇ ಆರ್ ಡೂಯಿಂಗ್ ಅಂದ್ರೆ ಅದು ನಮ್ಮ ರಿಫ್ಲೆಕ್ಷನ್ನೇ ಆಗಿರುತ್ತೆ. ಅಥವಾ ನಮ್ಮ ಒಂದು ಸಬ್ ಕಾನ್ಶಿಯಸ್ ಅಲ್ಲಿ ನಾವು ಅದನ್ನ ಮ್ಯಾನಿಫೆಸ್ಟ್ ಮಾಡಿಬಿಟ್ಟಿರ್ತೀವಿ ಅಥವಾ ಭಯ ಪಟ್ಟಿರ್ತೀವಿ. ಎಲ್ಲಿ ನಮ್ಗೆ ಇನ್ಸೆಕ್ಯೂರಿಟಿ ಕಾಡುತ್ತೋ ಅಥವಾ ಎಲ್ಲಿ ಇವ್ರು ಬಿಟ್ಟು ಹೋಗ್ಬಿಡ್ತಾರೋ ಅಂತ ರಿಲೇಶನ್ಶಿಪ್ ಬರೋಕ್ಕೂ ಮುಂಚೆನೆ ನೀವು ಅದನ್ನ ಥಿಂಕ್ ಮಾಡಿರ್ತೀರಾ. ಬಟ್ ಅದಾಗಿ ಬಂದಾದ್ಮೇಲೆ ಆ ಒಂದು ಇನ್ಸೆಕ್ಯೂರಿಟೀಸ್ ಅಲ್ಲೇ ನೀವು ಇರ್ತೀರಾ ಅಂಡ್ ಅದನ್ನ ನೀವು ಮ್ಯಾನಿಫೆಸ್ಟ್ ಕೂಡ ಮಾಡಿರ್ತೀರಾ. ಅದು ನಿಮ್ಮ ಕಾನ್ಶಿಯಸ್ ಅಲ್ಲಿ ಇರೋದೇ ಇಲ್ಲ, ನಿಮ್ ಅರಿವಿಗೆ ಬಂದಿರೋದೇ ಇಲ್ಲ. ಬಿಕಾಸ್ ಇಟ್ಸ್ ಆಲ್ ಇನ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಬಿಕಾಸ್ ಸುಮಾರು ಸ್ಕ್ರಾಲಿಂಗ್ ನೋಡ್ತೀರಾ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಕಂಪ್ಯಾರಿಸಮ್, ಬೇರೆದವರ ಒಂದು ಲೈಫ್ನ ನೋಡಿ ಕಂಪ್ಯಾರಿಟಿವ್ ಆಗಿ ಯೋಚನೆ ಮಾಡ್ತಿರ್ತೀರಾ. ಹೀಗಿದ್ದಾಗ ತುಂಬಾ ನೆಗೆಟಿವಿಟಿ ಡ್ರೈನ್ ಔಟ್ ಆಗೋದು ಸಹಜ. ಸೊ ಆ ಒಂದು ಎನ್ವಿರಾನ್ಮೆಂಟ್, ಆ ಒಂದು ಟಾಕ್ಸಿಸಿಟಿ ನೋಡಿ ಅಬ್ಸರ್ವ್ ಮಾಡಿ. ಯಾವ ಟೈಮಲ್ಲಿ ನಾನು ಹೇಗಿರ್ತೀನಿ, ನಾನು ಏನ್ ನೋಡಿದ್ರೆ ಖುಷಿಯಾಗಿರ್ತೀನಿ, ಅಥವಾ ಎಲ್ಲಿ ಇದ್ರೆ ನಾನು ಖುಷಿಯಾಗಿರ್ತೀನಿ, ನನ್ನ ಸುತ್ತಮುತ್ತಲಿನ ಜನಗಳ ವೈಬ್ರೇಷನ್ಸ್ ಹೇಗಿದೆ. ಸೊ ಅದನ್ನೆಲ್ಲ ಯು ಹ್ಯಾವ್ ಟು ಅಬ್ಸರ್ವ್. ಓಕೆ, ಅದನ್ನ ನೀವು ಬ್ರೇಕ್ ಡೌನ್ ಮಾಡ್ಕೊಂಡಾಗ, ಅದರಿಂದ ಆ ಟೈಸ್ಗಳನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಬಂದಾಗ ಡೆಫಿನೆಟ್ಲಿ ನೀವು ಏನ್ ಬಯಸ್ತಾ ಇದ್ದೀರಾ ಆ ಜೀವನ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ,
ಓಕೆ, ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಇಲ್ಲಿ ನೀವು ನಿಮ್ಮ ಒಂದು ಪ್ಯಾಟರ್ನ್ಸ್ ಏನಿದೆ ಅದನ್ನ ನೀವು ಬ್ರೇಕ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಆ ಒಂದು ಚೈನ್ ಏನಿದೆ ಅದು ಬ್ರೇಕ್ ಆದಾಗ ಸೈಕಲ್ ಚೇಂಜ್ ಆಗುತ್ತೆ. ಸೈಕಲ್ ಚೇಂಜ್ ಆಗಿ ಒಂದು ಮೇಜರ್ ಶಿಫ್ಟ್ ಅನ್ನೋದು ನಿಮ್ಮ ಲೈಫಿಗೆ ಬರುತ್ತೆ. ಒಂದು ಅಪರ್ಚುನಿಟೀಸ್ ಅನ್ನೋದು ಬರುತ್ತೆ. ಒಂದು ಒಳ್ಳೆ ಶಕುನ ಅನ್ನೋದು ನೀವು ಕೇಳ್ತೀರಾ. ಒಂದು ಗುಡ್ ನ್ಯೂಸ್ ಅನ್ನೋದನ್ನ ನೀವು ಕೇಳ್ತೀರಾ. ಒಂದು ಅಪರ್ಚುನಿಟಿ ಅನ್ನೋದು, ಅವಕಾಶ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಟು ಮ್ಯಾನಿಫೆಸ್ಟ್ ಯುವರ್ ಗೋಲ್ಸ್. ಓಕೆ, ಜಸ್ಟ್ ಫೋಕಸ್ ಆನ್ ಯುವರ್ ಡ್ರೀಮ್ಸ್, ಯುವರ್ ಗೋಲ್ಸ್, ಯುವರ್ ಸೆಲ್ಫ್. ಓಕೆ, ಅಂಡ್ ಇನ್ನು ಹೆಚ್ಚು ನಿಮ್ಮ ಪರ್ಸನ್ ನಿಮಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನೋಡೋಣ. ಓಕೆ, ಪೇಜ್ ಆಫ್ ಸಾರ್ಟ್ಸ್, ನೈಟ್ ಆಫ್ ಪೆಂಟಿಕಲ್ಸ್. ಸಮ್ವೇರ್ ನಿಮ್ಮ ವ್ಯಕ್ತಿ ತುಂಬಾ ಡಿಸ್ಟ್ರಾಕ್ಷನ್ ಅಲ್ಲಿದ್ದಾರೆ ಅಂತ ಹೇಳ್ಬಹುದು. ಫೋಕಸ್ಡ್ ಆಗಿಲ್ಲ ಅವರ ಒಂದು ಕೆರಿಯರ್ ಅಲ್ಲಿ ಅಂತ ಹೇಳ್ಬಹುದು. ಅಂಡ್ ಇವರು ತುಂಬಾ ಫಿನಾನ್ಷಿಯಲಿ ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಿಮ್ಗೆ ಯಾವುದೇ ರೀತಿಯ ಒಂದು ಕಮಿಟ್ಮೆಂಟ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ಟೈಮ್ ಕೊಡೋದಾಗಿರಬಹುದು ಏನು ಮಾಡೋಕ್ಕಾಗ್ತಾ ಇಲ್ಲ. ತುಂಬಾ ಇಗ್ನೋರೆಂಟ್ ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ಸಮ್ವೇರ್ ನಿಮ್ಮ ಮೇಲೆ ಒಂದು ರಿಲೇಶನ್ಶಿಪ್ ಮೇಲೆ ಇಂಟ್ರೆಸ್ಟ್ ಅನ್ನೋದನ್ನ ಕಳ್ಕೊಳ್ತಾ ಇದ್ದಾರೆ. ಬಿಕಾಸ್ ಇವರ ಒಂದು ಫಿನಾನ್ಷಿಯಲ್ ಸ್ಟೇಟ್ ಏನಿದೆ ತುಂಬಾ ಕಮಿಟ್ಮೆಂಟ್ ಗಳಿಂದ ಕೂಡಿದೆ ಅಂತ ಹೇಳಬಹುದು. ತುಂಬಾನೇ ಸ್ಟಕ್ ಎನರ್ಜಿ ಇದೆ, ತುಂಬಾ ಸಾಲಗಳಾಗಿದೆ ಅಂತ ಹೇಳ್ಬಹುದು. ಇವ್ರಿಗೆ ಕೊಡಬೇಕಾಗಿರುವಂತ ದುಡ್ಡು ಬರ್ತಾ ಇಲ್ಲ, ಅಥವಾ ಇವರ ಒಂದು ಬಿಸ್ನೆಸ್ ಸ್ಟಕ್ ಆಗಿದೆ, ಇವರ ಒಂದು ಅನ್ಎಂಪ್ಲಾಯ್ಮೆಂಟ್ ಆಗಿದ್ದಾರೆ, ಕೆಲಸ ಯಾವುದು ಇಲ್ಲ ಅಂತ ಹೇಳಬಹುದು. ಹೀಗಾಗಿ ಅವರ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಕಮ್ಮಿ ಆಗಿದೆ, ಅವ್ರ ಬಗ್ಗೆ ಅವ್ರಿಗೆ ಒಂದು ಜಿಗುಪ್ಸೆ ಅನ್ನೋದು ಬಂದಿದೆ. ಹೀಗಾಗಿ ಅವರು ನಿಮ್ಗೆ ಸರಿಯಾದಂತಹ ಒಂದು ಟೈಮ್ ಆಗ್ಲಿ, ಸರಿಯಾದಂತಹ ಒಂದು ಪ್ರೀತಿ ಆಗ್ಲಿ, ಒಂದು ಏನನ್ನು ಕೊಡೋದಕ್ಕಾಗ್ತಾ ಇಲ್ಲ, ಏನನ್ನು ಒಂದು ಸೆಕ್ಯೂರ್ ಲೈಫ್ ಅನ್ನೋದನ್ನ, ಬಿಕಾಸ್ ಅವರೇ ಅನ್ಸ್ಟೇಬಲ್ ಇದ್ದಾರೆ, ಅನ್ಸರ್ಟನಿಟೀಸ್ ಅವ್ರ ಲೈಫಲ್ಲಿ ಬರ್ತಾ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಒಂದು ಸೆಕ್ಯೂರಿಟಿ ಕೊಡಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ, ಹೇಗೆ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರೇ ಐಸೋಲೇಟ್ ಮಾಡ್ಕೊಂಡಿದ್ದಾರೆ, ಒಂಟಿ ಸಡನ್ ಆಗಿ ಒಂಟಿತನ ಫೀಲ್ ಮಾಡ್ತಾ ಇದ್ದಾರೆ, ಅಲೋನ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ಸಮ್ವೇರ್ ಈ ಒಂದು ಪರ್ಸನ್ ಒಂದು ಸಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಯಾರಾದ್ರೂ ನನ್ನ ಕೈ ಹಿಡೀಲಿ, ಯಾರಾದ್ರೂ ಬಂದು ನನ್ನ ಕೈ ಹಿಡಿದು ಎತ್ಲಿ, ನಾನು ಎಲ್ರಿಗೂ ಮಾಡಿದೀನಿ, ಈಗ ನನಗೆ ಯಾರಾದ್ರೂ ಬೇಕು, ನನಗೆ ಯಾರ್ದಾದ್ರೂ ಒಂದು ಆಸರೆ ಖಂಡಿತ ಬೇಕೇ ಬೇಕು ಅಂತ ಈ ಒಂದು ವ್ಯಕ್ತಿ ಅಂತಿದ್ದಾರೆ. ಅಂಡ್ ದಿಸ್ ಪರ್ಸನ್ ನೀಡ್ ಸಮ್ ಸಪೋರ್ಟ್ ಅಂತ ಹೇಳಬಹುದು. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನೆಲ್ಲನೂ ತಗೊಂಡು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಅಥವಾ ಇವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ, ಗುಡ್ ಅಂಡ್ ಬ್ಯಾಡ್ ಎವ್ರಿಥಿಂಗ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇವ್ರಿಗೆ ಇನ್ನೂ ಕೆಲವೊಂದಷ್ಟು ಕರ್ಮಗಳು ಕಳೆದಿಲ್ಲ ಅಂತ ಹೇಳ್ಬೋದು. ಸ್ಟಿಲ್ ಇವರು ಮತ್ತೆ ಮಾಡಿರೋ ತಪ್ಪುಗಳನ್ನೇ ಸೇಮ್ ರಿಪೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ತುಂಬಾ ಸ್ಟ್ರಕ್ ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ನೀವು ಕೂಡ ಅದೇ ಫೀಲ್ ಮಾಡ್ತಾ ಇದ್ದೀರಾ. ಸೊ ಪ್ಲೀಸ್ ಕ್ಲೆನ್ಸ್ ಯುವರ್ ಅವರ ಅಂಡ್ ಸಾಲ್ಟ್ ವಾಟರ್ ಬಾತ್ ನೀವು ಕೂಡ ತಗೊಳ್ಳಿ. ಓಕೆ, ಅಂಡ್ ನೀವು ಎಷ್ಟು ಕ್ಲೆನ್ಸ್ ಆಗ್ತೀರಾ, ನಿಮ್ಮ ಒಂದು ಟೆಲಿಪತಿಕ್ ಆಗಿ ಮೆಸೇಜ್ ಅವ್ರಿಗೂ ಹೋಗುತ್ತೆ. ಅಂಡ್ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ ಅಷ್ಟೇ ಪಾಸಿಟಿವಿಟಿ ನಿಮ್ಮ ವ್ಯಕ್ತಿ ಕಡೆಯಿಂದನೂ ನೀವು ಅಟ್ರಾಕ್ಟ್ ಮಾಡ್ತೀರಾ. ಇಲ್ಲಿ ನೀವು ಕೂಡ ಸ್ಟಕ್ ಇದ್ದೀರಾ, ಇವನ್ ಈ ಪರ್ಸನ್ ಕೂಡ ಸ್ಟಕ್ ಇದ್ದಾರೆ ಅಂದಾಗ ಇಬ್ಬರ ಒಂದು ರಿಲೇಶನ್ಶಿಪ್ ತುಂಬಾ ಮೆಸಪ್ ಆಗುತ್ತೆ. ಓಕೆ, ಈ ಒಂದು ವ್ಯಕ್ತಿನೇ ತುಂಬಾನೇ ಲೋ ಫೀಲ್ ಮಾಡ್ತಾ ಇದ್ದಾರೆ, ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ. ಇವ್ರ ಲೈಫೇ ಯಾವುದು ಸರಿ ಹೋಗ್ತಾ ಇಲ್ಲ. ಈಗ ನಿಮ್ಗೆ ಬಂದು ಎಮೋಷನಲಿ ಅವೈಲಬಿಲಿಟಿ ಕೊಡು ಅಂದ್ರೆ ಏನ್ ಕೊಡ್ತಾರೆ? ಓಕೆ, ಇವರ ಕಪ್ಪೆ ಖಾಲಿ ಆಗಿದೆ, ನಿಮಗೇನ್ ಶೇರ್ ಮಾಡ್ತಾರೆ ಅಲ್ವಾ? ಸೊ ನಿಮ್ಮ ಕಪ್ನ ನೀವು ಫಿಲ್ ಮಾಡ್ಕೊಳ್ಳಿ, ಲೆಟ್ ಅವ್ರ ಕಪ್ನ ಅವ್ರು ಫಿಲ್ ಮಾಡ್ಕೊಳ್ಳೋದಕ್ಕೆ ಬಿಟ್ಬಿಡಿ. ಅಂಡ್ ಹಿಯರ್ ಅಗೇನ್ ಸ್ವಲ್ಪ ಸ್ಪೇಸ್ ಕೊಡೋದು ಒಳ್ಳೇದು. ಇವನ್ ಸ್ಪೇಸ್ ನಿಮ್ಮ ಪರ್ಸನ್ಗೆ ಕೊಡೋದಂತಲ್ಲ, ನಿಮಗ್ ನೀವು ಸ್ಪೇಸ್ ತಗೊಳ್ಳಿ. ಅಂಡರ್ಸ್ಟ್ಯಾಂಡ್ ಯುವರ್ ಪ್ಯಾಟರ್ನ್ಸ್, ನಿಮ್ಮ ಪ್ಯಾಟರ್ನ್ಸ್ ಏನಿದೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಗೈಡೆನ್ಸ್ ಸಿಗ್ತಾ ಇರೋದು ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ಓಕೆ, ನಿಮ್ಮ ಇನ್ನರ್ ವಾಯ್ಸ್ ನ ನೀವು ತುಂಬಾ ಇಗ್ನೋರ್ ಮಾಡ್ತಾ ಇದ್ದೀರಾ. ಹೀಗಾಗಿ ಯಾವುದು ಥಿಂಗ್ಸ್ ಆರ್ ನಾಟ್ ಗೆಟಿಂಗ್ ರೈಟ್ ಅಂತ ಹೇಳಬಹುದು. ಸೊ ಬೆಟರ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ಯಾಟರ್ನ್ಸ್ ಅಂಡ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸೆಲ್ಫ್ ಲವ್ ಜರ್ನಿ ಕಡೆ ನೋಡ್ಕೊಳ್ಳಿ. ಅಂಡ್ ಬೇರೆದವ್ರನ್ನ ಅರ್ಥ ಎಷ್ಟು ಮಾಡ್ಕೊಳ್ತೀರಾ ಅನ್ನೋದಕ್ಕಿಂತ ನನ್ನನ್ನ ನಾನು ಎಷ್ಟು ಅರ್ಥ ಮಾಡ್ಕೋಬೇಕು, ನನ್ನ ಸೆಲ್ಫ್ನ ನಾನು ಎಷ್ಟು ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ನಾವೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಅಂಡ್ ಆಕ್ಟ್ ಅಕಾರ್ಡಿಂಗ್ಲಿ. ಸೊ ಸಾಧ್ಯ ಆದರೆ ಜರ್ನಲಿಂಗ್ ಬರೀರಿ, ಲಿಮಿಟಿಂಗ್ ಬಿಲೀಫ್ಸ್ ಬಗ್ಗೆ ವರ್ಕ್ ಮಾಡಿ. ಆ್ಯಂಡ್ ಸೂನ್ ಅದ್ರ ಬಗ್ಗೆನೇ ನಾನು ಒಂದು ವೆಬಿನಾರ್ನ ಕಂಡಕ್ಟ್ ಮಾಡ್ತೀನಿ. ಓಕೆ, ಸೊ ಅಡ್ವಾನ್ಸ್ ಲೆವೆಲಲ್ಲಿ ಲಾ ಆಫ್ ಅಟ್ರಾಕ್ಷನ್ ನಾನು ತಗೊಂಬರ್ತೀನಿ. ಅದರಲ್ಲಿ ನಮ್ಮ ಲಿಮಿಟಿಂಗ್ ಬಿಲೀಫ್ಸ್ ಎಲ್ಲವನ್ನು ಕವರ್ ಮಾಡೋಣ. ಓಕೆ, ಆ್ಯಂಡ್ ಸೂನ್ ಐ ವಿಲ್ ಬಿ ಬ್ಯಾಕ್ ವಿತ್ ಅ ಪವರ್ಫುಲ್ ವೆಬಿನಾರ್ಸ್, ವರ್ಕ್ಶಾಪ್ಸ್ ಆ್ಯಂಡ್ ಆಲ್ ಟು ಹೆಲ್ಪ್ ಯು ಗೈಸ್.
ಓಕೆ, ಸೊ ಟ್ಯಾರೋ ಮುಖಾಂತರನು ಯಾವ ರೀತಿ ನಮ್ಮ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡಬೇಕು ಅನ್ನೋದು ಕೂಡ ಆ ವೆಬಿನಾರ್ನಲ್ಲಿ ಸಾಧ್ಯ ಆದರೆ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಸ್ವಲ್ಪ ಹೀಲಿಂಗ್ ಮೊಡಾಲಿಟೀಸ್ ಕಡೆ ಗಮನ ಕೊಡಿ. ಏನು ಬೇಡ, ಜಸ್ಟ್ ಮೆಡಿಟೇಷನ್ ಮಾಡಿ, ಸ್ಟಾರ್ಟ್ ಮೆಡಿಟೇಟಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಬಾಟಮ್ ಆಫ್ ದಿ ಕಾರ್ಡ್ ನಿಮಗೆ ಸಿಗ್ತಾ ಇರುವಂಥದ್ದು 3 ಆಫ್ ಕಪ್ಸ್, ಸೆಲೆಬ್ರೇಷನ್. ಓಕೆ, ಸೊ ದೇರ್ ಈಸ್ ಅ ಅಪರ್ಚುನಿಟಿ ಆಫ್ ಸೆಲೆಬ್ರೇಟಿಂಗ್ ವಾಟ್ ಎವರ್ ಯು ಆರ್ ಮ್ಯಾನಿಫೆಸ್ಟಿಂಗ್. ನಿಮ್ಮ ಪರ್ಸನ್ ಜೊತೆ ಏನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದೀರಾ? ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಫ್ಯಾಮಿಲಿ, ನಿಮ್ಮ ಒಂದು ಪಾರ್ಟ್ನರ್ಸ್ ಗೋಲ್ಸ್ ಏನಿರುತ್ತೆ ಅದರ ಬಗ್ಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ, ಅಥವಾ ಫಿಲ್ಮಿಸ್ಟಿಕ್ ಆಗಿ ಲೈಫ್ನ ಲೀಡ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಪಾರ್ಟ್ನರ್ ಜೊತೆ, ವಾಟ್ ಎವರ್ ದ ಥಿಂಗ್ಸ್, ಅಥವಾ ಒಂದು ರೊಮ್ಯಾಂಟಿಕ್ ಡೇಟ್ಗೆ ಹೋಗ್ಬೇಕು ಅಂದ್ಕೊಳ್ತಾ ಇದ್ದೀರಾ, ಸಮಥಿಂಗ್, ಅಥವಾ ಒಂದು ಗೆಟ್ ಟುಗೆದರ್ ಮಾಡಬೇಕು, ಅಥವಾ ಎಂಗೇಜ್ಮೆಂಟ್ ಮಾಡ್ಕೋಬೇಕು, ಅಥವಾ ಮದುವೆ ಮಾಡ್ಕೋಬೇಕು, ಸಮಥಿಂಗ್ ಯು ಆರ್ ಮ್ಯಾನಿಫೆಸ್ಟಿಂಗ್ ರಿಲೇಟೆಡ್ ಟು ಮ್ಯಾರೇಜ್, ರಿಲೇಟೆಡ್ ಟು ರಿಲೇಶನ್ಶಿಪ್. ಓಕೆ, ಅಥವಾ ಈ ಒಂದು ರಿಲೇಶನ್ಶಿಪ್ನ ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡು ಹೋಗಬೇಕು ಅಂತ ಇದ್ರೆ, ಅಥವಾ ನೀವು ಫ್ರೆಂಡ್ಶಿಪ್ಪಲ್ಲಿ ಇದ್ದೀರಾ, ನೆಕ್ಸ್ಟ್ ಇಬ್ಬರು ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀರಾ, ಬಟ್ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದರೆ ಸೂನ್ 3 ಮಂತ್ಸಲ್ಲಿ ಆ ಕ್ಲಾರಿಟಿ ಅನ್ನೋದು ನಿಮಗೆ ಸಿಗುತ್ತೆ. ಬಟ್ ಅಗೇನ್ ನಿಮ್ಮ ಒಂದು ಮೆಂಟಲ್ ಕ್ಲಾರಿಟಿ ನೀವೇ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಏನು ಇದ್ದೀರಾ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ. ಸೊ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅನ್ನೋ ಥರ ನೀವು ಯಾವ ಎನರ್ಜಿನಲ್ಲಿರ್ತೀರಾ, ಯಾವ ವೈಬ್ರೇಷನ್ಸಲ್ಲಿ ಇರ್ತೀರಾ ಅದನ್ನೇ ನೀವು ಅಟ್ರಾಕ್ಟ್ ಮಾಡೋದ್ರಿಂದ ಆದಷ್ಟು ನಿಮ್ಮ ಫ್ರೀಕ್ವೆನ್ಸಿನ ಹೈಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಎನರ್ಜೀಸ್ನ ಹೈ ಇಟ್ಕೊಳ್ಳಿ. ಓಕೆ, ಸಾಂಗ್ಸ್ನ ಕೇಳಿ, ವಾಕ್ ಹೋಗಿ, ಬುಕ್ಸ್ ಓದಿ. ಓಕೆ, ಯಾವಾಗ್ಲೂ 24/7 ಬರೀ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ದೇರ್ ಇಸ್ ಸಮ್ ಲಾಟ್ಸ್ ಆಫ್ ಥಿಂಗ್ಸ್ ಟು ಡೂ. ಅವ್ರಿಗೂ ಇದೆ, ನಿಮಗೂ ಇದೆ ಮಾಡೋದಕ್ಕೆ. ಪರ್ಸ್ನಲ್ ಲೈಫ್ ಅನ್ನೋದು ಅವ್ರಿಗೂ ಇದೆ, ಫ್ಯಾಮಿಲಿ ಲೈಫ್ ಅನ್ನೋದಿದೆ, ಕೆರಿಯರ್ ಇದೆ, ನಿಮಗೂ ಸಹ ಎಲ್ಲವೂ ಇದೆ. ಜಸ್ಟ್ ಗೆಟ್ ಬ್ಯುಸಿ ಇನ್ ಸಮಥಿಂಗ್ ಅಂತ ಹೇಳ್ತೀನಿ. ಓಕೆ, ಯಾವಾಗ್ಲೂ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಮ್ಮ ಮೈಂಡ್ ಅದಕ್ಕೆ ಒಂದು ರೂಢಿ ಆಗ್ಬಿಡುತ್ತೆ. ಆ್ಯಂಡ್ ಯಾವುದನ್ನು ನಾವು ಹೊಸದಾಗಿ ಯೋಚನೆ ಮಾಡೋದಕ್ಕೂ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಓಕೆ, ನೀವು ಈಗ ಎಕ್ಸಾಂಪಲ್ ಹೇಳೋದಾದರೆ, ನಾವು ಗಂಟೆಗಟ್ಟಲೆ ನಾವು ಸ್ಕ್ರೋಲ್ ಮಾಡ್ತೀವಿ ಅಂದರೆ, ಎಸ್ ಡೆಫಿನೆಟ್ಲಿ ನಾವು ಸ್ಕ್ರೋಲ್ ಮಾಡ್ತೀವಿ, ಅದು ನಮಗೆ ಮೆಂಟಲಿ ಸ್ಟ್ರೈನ್ ಆಗೋದಿಲ್ಲ. ಅದೇ ನಾನು ಒಂದು ಯಾವುದೋ ಒಂದು ಕಲಿಯೋದಕ್ಕಂತ ಒಂದು ಅರ್ಧ ಗಂಟೆ ಕೂತ್ಕೊಳ್ತೀನಿ, ಅಥವಾ ಒಂದು ಬುಕ್ ಓದೋದಕ್ಕೆ ಒಂದು ಅರ್ಧ ಗಂಟೆ ಕೂತ್ಕೊಳ್ತೀನಿ ಅಂದರೆ ನನ್ನ ಮೈಂಡ್ ಸಪೋರ್ಟ್ ಮಾಡೋದಿಲ್ಲ. ಬಿಕಾಸ್ ನಾವು ಅಷ್ಟು ಆ ಒಂದು ನಮ್ಮ ಮೈಂಡ್ನ ಯಾವ ರೀತಿ ಮಾಡಿದ್ದೀವಿ ಅಂದರೆ ಅಷ್ಟೊಂದು ತುಂಬಿಸಿಟ್ಕೊಂಡಿದ್ದೀವಿ ನೆಗೆಟಿವಿಟಿಯಿಂದ. ಆ ಒಂದು ಗ್ಯಾರ್ಬೇಜ್ ಅನ್ನೋದನ್ನು ನಮ್ಮ ಮೈಂಡಲ್ಲಿ ತುಂಬ ಗ್ಯಾರ್ಬೇಜ್ ಅನ್ನೋದನ್ನು ಹಾಕ್ಕೊಂಡಿದ್ದೀವಿ, ಕಸ ಅನ್ನೋದನ್ನು ತುಂಬ್ಕೊಂಡಿದ್ದೀವಿ. ಫಸ್ಟ್ ಆ ಕಸನೆಲ್ಲ ಮನೆ ಯಾವ ರೀತಿ ಕ್ಲೀನ್ ಮಾಡ್ತೀವೋ ಅದೇ ರೀತಿ ನಮ್ಮ ಮೈಂಡ್ನೂ ಕೂಡ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಎಸ್, ಕ್ಲೀನ್ ಯುವರ್ ಮೈಂಡ್, ಕ್ಲೀನ್ ಯುವರ್ ಬಾಡಿ, ಕ್ಲೀನ್ ಯುವರ್ ಸೋಲ್. ಓಕೆ, ಡೆಫಿನೆಟ್ಲಿ ನಿಮ್ಮ ಮೈಂಡ್, ಬಾಡಿ ಎಲ್ಲವೂ ಕ್ಲೆನ್ಸ್ ಆದಾಗ ನಿಮ್ಮ ಸೋಲ್ ಖಂಡಿತ ನಿಮ್ಮ ಜೊತೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆ ಒಂದು ಇನ್ನರ್ ವಾಯ್ಸ್, ನಿಮ್ಮ ಸೋಲ್ ವಾಯ್ಸ್ ನಿಮಗೆ ಕೇಳಿಸುತ್ತೆ ಅಂತ ಹೇಳ್ತಾ, ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.